ಫ್ರೆಂಡ್ಸ್, ಇಡ್ಲಿ ರವೆನ ನಾನು ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟಿದ್ದೆ. ನೋಡ್ತಿರ್ಬೋದು ಚೆನ್ನಾಗಿ ನೆಂದುಕೊಂಡು ಎಷ್ಟು ಉಬ್ಬೈತಿದ್ದು ರವೆ ಅಂದರೆ ಸ್ವಲ್ಪ ಹಾಕಿದ್ದೆ ನಾನು. ನೀರೆಲ್ಲ ಹೀರ್ಕೊಂಡು ಚೆನ್ನಾಗಿ ನೋಡಿ ಇದು ಮಾಡಿದ್ರೆ ಈ ಥರ ಉಂಡೆ ಥರ ಆಗುತ್ತೆ. ಹಂಗಾಗಿದೆ. ಹಿಂಗಾದಾಗಲೇ ಇಡ್ಲಿ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ರವೆಲಿ ಮಾಡಿದ್ರೆ ಮುಂಚೆನೇ ನಾವು ಮಿಕ್ಸಿಗೆ ಉದ್ದಿನಬೇಳೆ ನೆನೆಸಿ ಒಂದು 2 ಗಂಟೆ ಅಂದರೆ ಉದ್ದಿನಬೇಳೆ ಮಿಕ್ಸಿಗೆ ಹಾಕ್ತೀವಿ ಅಂದಾಗ ಒಂದು 2 ತಾಸು ಮುಂಚೆ ನಾವು ಈ ಥರ ರವೆಗೆ ನೀರು ಹಾಕಿ ಇಡಬೇಕು. ಅಂದಾಗ ಇಡ್ಲಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಈ ಥರ ಉಂಡೆ ಥರ ಎಲ್ಲ ರವೆ ನೆಂದು ಅಷ್ಟು ಚೆನ್ನಾಗಾಗಿದೆ. ಇದಕ್ಕೆ ಮಲಗೋಕ್ಕೂ ಮುಂಚೆ ಈಗ ನಾನು ಉದ್ದಿನಬೇಳೆ ನೆನೆಸಿದ್ದೆ, ಅದನ್ನು ಮಿಕ್ಸಿಗೆ ಹಾಕಿ ಕಲಿಸ್ತೀನಿ. ಏನೇನು ಹಾಕಿದ್ದೆ ಅಂದರೆ ಅದೇ ಅವಲಕ್ಕಿ 1 ಸ್ಪೂನಷ್ಟು ಅವಲಕ್ಕಿ ಹಾಕಿದ್ದೀನಿ, ಮತ್ತು ಸಬ್ಬಕ್ಕಿ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು, 1 ಬಟ್ಲಷ್ಟು ಉದ್ದಿನಬೇಳೆ, ಇದಿಷ್ಟು ಹಾಕಿದ್ದೀನಿ. ರವೆ ಚೆನ್ನಾಗಿ ನೆಂದರೆ ಇಡ್ಲಿ ಚೆನ್ನಾಗೇ ಬರುತ್ತೆ, ಗಟ್ಟಿ ಏನಾಗಲ್ಲ. ಉದ್ದಿನಬೇಳೆ ಕಡಿಮೆ ಹಾಕಿದರೂ ಕೂಡ ಇಡ್ಲಿ ಚೆನ್ನಾಗಿ ಬರುತ್ತೆ, ಯಾಕಂದರೆ ರವೆ ಚೆನ್ನಾಗಿ ನೆನಿಬೇಕು ಫಸ್ಟು, ಅದು ಇಂಪಾರ್ಟೆಂಟು. ಮತ್ತು ಈ ಸಬ್ಬಕ್ಕಿ ಹಾಕಿರೋದ್ರಿಂದ ಇಡ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ, ಶೈನಿಂಗ್ ಕಾಣಿಸುತ್ತೆ ಇಡ್ಲಿ ಸಬ್ಬಕ್ಕಿ ಹಾಕೋದ್ರಿಂದ. ಇದು ಸೀಕ್ರೆಟ್ ಫ್ರೆಂಡ್ಸ್, ಸಬ್ಬಕ್ಕಿ ಹಾಕೋದು ಇಡ್ಲಿಗೆ ದೋಸೆಗೆ ಎಲ್ಲ ಹೋಟ್ಲಲ್ಲಿ ಸಬ್ಬಕ್ಕಿನೇ ಯೂಸ್ ಮಾಡೋದು. ಏನಕ್ಕೆ ಅಂದರೆ ಶೈನಿಂಗ್ ಬರುತ್ತಲ್ಲ, ಗ್ಲಾಸ್ ಥರ ಫಳಫಳ ಅಂತ ಹೊಳಿತಿರುತ್ತಲ್ಲ, ಈ ಸಬ್ಬಕ್ಕಿನ ಬಳಸ್ಕೊಂಡು ಮಾಡಿರ್ತಾರೆ, ಅದಕ್ಕೆ ಅಷ್ಟು ಫಳಫಳ ಅಂತ ಹೊಳಿತಿರುತ್ತೆ ದೋಸೆಗಳಾಗಲಿ ಇಡ್ಲಿಗಳಾಗಲಿ. ನಾನು ನಿಮಗೆ ಮಾಡಿದ ಮೇಲೆ ನಾಳೆ ತೋರಿಸ್ತೀನಿ ನಿಮಗೆ ಎಷ್ಟು ಶೈನಿಂಗ್ ಬಂದಿರ್ತವೆ ಇಡ್ಲಿ ಅಂತ. ಈ ಸಬ್ಬಕ್ಕಿಯಿಂದನೇ ಅದು ಅಷ್ಟು ಶೈನಿಂಗ್ ಬರೋದು ಫ್ರೆಂಡ್ಸ್, ಇಡ್ಲಿಗಳಾಗಲಿ ದೋಸೆಗಳಾಗಲಿ. ಈಗ ನಾನು ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡಿ ಇಡ್ತೀನಿ. ನಾಳೆ ತಿಂಡಿಗೆ ನಮ್ಮ ಮನೇಲಿ ಇಡ್ಲಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದಕ್ಕೆ ಇಡ್ಲಿ ಹಿಟ್ಟಿಗೆ ರಾತ್ರಿಯೇ ಉಪ್ಪು ಕಲಸಿ ಇಡಬೇಕು, ಅಂದರೆ ಹಿಟ್ಟು ಚೆನ್ನಾಗಿ ಹುಳಿ ಬರುತ್ತೆ. ಇದು ತುಂಬಿ ಚೆಲ್ಲುತ್ತೆ, ಹಾಗಾಗಿ ನಾನು ಇದನ್ನು 2 ಪಾತ್ರೆಗೆ ಹಾಕಿಡ್ತೀನಿ. ವಿಡಿಯೋದಲ್ಲಿ ಕಲರ್ ಸ್ವಲ್ಪ ಬೇರೆಯೇ ಕಾಣಿಸುತ್ತೆ, ಇಲ್ಲಿ ನೋಡೋದಕ್ಕೆ ವೈಟ್ ಕಾಣಿಸುತ್ತೆ ಹಿಟ್ಟು. ರಾತ್ರಿಯೇ ನಾವು ಉಪ್ಪು ಹಾಕಿ ಕಲಸಿಡೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ, ಹುಳಿ ಬರುತ್ತೆ. ಮುಂಜಾನೆ ನಾವು ಸೇರಿಸ್ಕೋಬಾರ್ದು. ಈಗ ಇನ್ನು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಬೆಳಗ್ಗೆ ಕಲಸೋ ನೆಸೆಸಿಟಿನೇ ಇರಲ್ಲ. ಹೀಗೆ ಹಿಟ್ಟನ್ನು ಹೀಗೆ 1 ಸ್ಪೂನ್ ಹಾಕಿ ನಾವು ಇಡ್ಲಿಗೆ ಇಟ್ಕೋಬೋದು. ಮತ್ತು ಬೆಳಗ್ಗೆ ಕಲಸಿಬಿಟ್ರೆ ಏನಾಗುತ್ತೆ, ಉಬ್ಬಿರೋ ಹಿಟ್ಟು ಏನಾಗುತ್ತೆ ಮತ್ತೆ ಕಡಿಮೆ ಆಗಿಬಿಡುತ್ತೆ, ಹುಳಿ ಹೊರಟೋಗ್ಬಿಡುತ್ತೆ. ರಾತ್ರಿಯೇ ಹಿಟ್ಟಿಗೆ ಉಪ್ಪನ್ನು ಸೇರಿಸಿಡೋದು ಬೆಸ್ಟು ನನ್ನ ಪ್ರಕಾರ, ಅಂದರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಹುಳಿ ಕೂಡ ಬರುತ್ತೆ. ಫ್ರೆಂಡ್ಸ್, ನಾನು ಹಿಟ್ಟನ್ನ 2 ಪಾತ್ರೆಗೆ ಹಾಕಿಟ್ಟು ಮುಚ್ಚಿಡ್ತೀನಿ. ಚೆಲ್ಲಿದ್ರೆ ಇಲ್ಲೇ ಚೆಲ್ಲುತ್ತೆ ಅಂಥೇಳಿ ನಾನು ಗ್ಯಾಸ್ ಕಟ್ಟಿ ಮೇಲೇ ಇಡ್ತಾಯಿದ್ದೀನಿ, ಅಂದರೆ ಇಲ್ಲೇ ಮೇಲೆ ಕ್ಲೀನ್ ಮಾಡ್ಕೊಳೋಕ್ಕೆ ಸರಿ ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಇಲ್ಲೇ ಇಟ್ಬಿಡ್ತೀನಿ ಹಿಟ್ಟನ್ನು. ಫ್ರೆಂಡ್ಸ್, ಇದು ರಾತ್ರಿ ಉಪ್ಪು ಹಾಕಿ ಕಲಸಿಟ್ಟಿದ್ನಲ್ಲ, ಇವಾಗ ನೋಡಿ ಹಿಟ್ಟು ಹೆಂಗೆ ಉಬ್ಬಿದೆ ಅಂತ, ಮತ್ತು ಎಷ್ಟು ಶೈನಿಂಗ್ ಕಾಣಿಸುತ್ತೆ, ಯಾಕಂದರೆ ಸಬ್ಬಕ್ಕಿ ಹಾಕಿರೋದ್ರಿಂದ. ಮತ್ತು ನೋಡಿ ಹಿಟ್ಟು ಎಷ್ಟು ಉಬ್ಬಿ ಹುಳಿ ಬಂದಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಾರ್ದು ನಾವು. ಇದು ಹಿಟ್ಟು ಹೆಂಗೆ ಬಂದೈತಲ್ಲ ಹೀಗೆ ನಾವು ಇಡ್ಲಿದು ಪ್ಲೇಟಿಗೆ ಹಾಕ್ಕೋಬೇಕು, ಅಂದರೆ ಇಡ್ಲಿ ಚೆನ್ನಾಗಿ ಮೆತ್ತಗೆ ಉಬ್ಕೊಂಡು ಬರುತ್ತೆ. ಚಿಕ್ಕದಾಗಿ ಹಾಕಿದ್ರೆ ಸಾಕು, ದೊಡ್ಡದಾಗೆ ಬರುತ್ತೆ ಅದು. ಇದನ್ನು
ರಾತ್ರಿನೇ ನಾವು ಉಪ್ಪು ಮಿಕ್ಸ್ ಮಾಡಿರೋದ್ರಿಂದ ಮತ್ತೆ ಹಿಟ್ಟನ್ನು ಕಲಿಸ್ಕೊಳ್ಳೋ ಅಂಥದ್ದು ಏನಿರಲ್ಲ. ಹಾಗೆ ಡೈರೆಕ್ಟಾಗಿ ಈ ಥರ ತೊಗೊಂಡು ಸ್ವಲ್ಪನೇ ತೊಗೊಂಡು ನಾವು ಪ್ಲೇಟಿಗೆ ಹಾಕೋಬೇಕು. ಸಬ್ಬಕ್ಕಿ ಉಪಯೋಗಿಸೋದ್ರಿಂದ ಇಷ್ಟು ಶೈನಿಂಗ್ ಬರುತ್ತೆ ಫ್ರೆಂಡ್ಸ್. ಇದು ಕುಂತ್ರು ವಿಡಿಯೋ ಮಾಡೋಕ್ಕಂತ ಉಳಿದವ್ರು ಅಲ್ಲೇ ಅಡ್ಡಾಡ್ತಾರೆ, ಕ್ಯಾಮ್ರಾ ಮುಂದೆನೂ ಬರ್ತಾರೆ. ನೋಡಿ ಫ್ರೆಂಡ್ಸ್, ಇಡ್ಲಿ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ವೈಟಾಗಿ, ಮತ್ತು ಇದು ಶೈನಿಂಗ್ ಕೂಡ ಬರುತ್ತೆ ಇಡ್ಲಿ. ಇಲ್ಲಿ ನಾನು ಒಳಗಡೆ ಕತ್ಲೆಯಲ್ಲಿ ವೀಡಿಯೋ ಮಾಡ್ತಿರೋದ್ರಿಂದ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ, ಆದರೂ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇಡ್ಲಿ ಸಖತ್ ಸಾಫ್ಟಾಗಿ ಬರುತ್ತೆ, ನೋಡ್ತಿರ್ಬೋದು ಇಲ್ಲಿ ಎಷ್ಟು ಮೆತ್ತಗೆ ಬಂದಿದೆ ಇಡ್ಲಿ ಅಂದರೆ. ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಎಕ್ಸಾಮ್ ಬರೆಯೋಕ್ಕೆ ನಡಿ, ಬೇಗ ಟೈಮ್ ಆಗುತ್ತೆ. ನಡಿ ಮುಂದೆ ನೋಡ್ಕೊಂಡು ಬೇಗ. ಚೆನ್ನಾಗಿ ಬರಿಬೇಕು ಎಕ್ಸಾಮು, ಸರಿನಾ? ಎಲ್ಲ ನೆನಪು ಮಾಡಿಕೊಂಡು ಬರಿಬೇಕು. ಏನು ಹೇಳಿದೆ ನಾನು? ನಡಿ ಮುಂದೆ, ಎಕ್ಸಾಮ್ನ ಚೆನ್ನಾಗಿ ಬರಿಬೇಕು ಅಂತ ಹೇಳಿದ್ದೆ, ಆಯಿತಾ? ಹ್ಞೂ ಹ್ಞೂ ನಿಮ್ಮ ಮುಂದೆ ನಡಿ, ಬರೀ ಹಸು ನೋಡಿದೆ, ಎಮ್ಮೆ ನೋಡಿದೆ, ಪಕ್ಷಿ ನೋಡಿದೆ, ಇದೇ ಆಗೋಯ್ತು. ಮುಂದೆ ರೋಡ್ ನೋಡ್ಕೊಂಡು ಹೋಗ್ತಾ ಇರಬೇಕು. ಏನು ದೂರ ಐತೆ? ಇವತ್ತು ದೂರ ಆಗ್ಬಿಡ್ತಾನೆ, ಅದು ದಿನ ನಡ್ಕೊಂಡೇ ಹೋಗ್ತೀಯ, ಇವತ್ತು ದೂರ ಅನ್ನಿಸ್ತೈತಾ? ದಿನ ಅದೇ ಸ್ಕೂಲಿಗೆ ಹೋಗ್ತೀಯ ಬರ್ತೀಯ, ಇವತ್ತು ದೂರ ಆಗ್ಬಿಡ್ತೈತೆ ಅದು ಸ್ಕೂಲ್. ಯಾಕಂದರೆ ಇವತ್ತು ಎಕ್ಸಾಮ್ ಐತಲ್ಲ, ಅದಕ್ಕೆ ದೂರ ಆಗ್ತೈತಿ ಸ್ಕೂಲ್. ಅಲ್ಲ ಫ್ರೆಂಡ್ಸ್, ಇವಾಗ ಮಾರ್ಕೆಟಿಂದು ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಬೆಳಗ್ಗೆ ನಮ್ಮ ಮನೆಯವರು ಮಾರ್ಕೆಟ್ಗೆ ಹೋಗಿ ಬಂದಿದ್ದರು, ಹಾಗಾಗಿ ಅದನ್ನ ತೆಗೆದಿನ್ನ ಜೋಡಿಸ್ಕೊಂಡಿಲ್ಲ, ಜೋಡಿಸ್ಕೊತಾ ಇದ್ದೀನಿ. ಇದು ಪೂಜೆಗೆ ಹೂವು, ಡೈಲಿ ನಮಗೆ ಪೂಜೆಗೆ ಹೂವು ಬೇಕೇ ಬೇಕು. ಪೂಜೆಗೆ ಹೂವು ಇರಲಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ. ಹಾಗೆ ಇದು ಕಳಸಕ್ಕೆ ಎಲೆ ತಂದಿದ್ದಾರೆ. ನೆಕ್ಸ್ಟು ಬಾಳೆಹಣ್ಣು, ಇದು ಚೌಳಿಕಾಯಿ ತಂದಿದ್ದಾರೆ. ಹಾಗೆ ಆ್ಯಪಲ್ ತಂದವರೆ, ಆ್ಯಪಲ್ಲು ಮತ್ತು ಆರೆಂಜು ಎರಡು ಮಿಕ್ಸ್ ಇದೆ ಇದರಲ್ಲೇ. ಫ್ರೆಂಡ್ಸ್, ಈ ಥರ ಬರುತ್ತಲ್ಲ ಆ್ಯಪಲ್, ಇದು ಸಖತ್ತು ಟೇಸ್ಟ್ ಇರುತ್ತೆ. ಈ ಥರ ಆ್ಯಪಲ್ಲು ಪಿಂಕ್ ಶೇಡ್ ಮೇಲೆ ಇರುತ್ತಲ್ಲ, ನೋಡಿ ಏನಾಗಿದೆ ಇದು. ಇದು ತುಂಬಾ ಸ್ವೀಟಾಗಿರುತ್ತೆ ಆ್ಯಪಲ್ಲು, ಮತ್ತು ನೀರು ಥರ ಇರುತ್ತೆ ತಿನ್ನೋವಾಗ, ಬೆಂಡ್ ಥರ ಬರಲ್ಲ ಇದು,
ಸಖತ್ತು ಸ್ವೀಟಾಗಿರುತ್ತೆ ಇದು. ಹಾಗೇನೆ ಆರೆಂಜ್ ಕೂಡ ಇದೆ ಇದರಲ್ಲಿ. 4-5 ಆರೆಂಜ್ ಇದೆ. ಮತ್ತು ನೆಕ್ಸ್ಟು ಇದರಲ್ಲಿ ಟೊಮ್ಯಾಟೊ ಮತ್ತು ಸೀಮೆ ಬದನೆಕಾಯಿ ತಂದಿದ್ದಾರೆ. ನಾನು ಹೇಳಿರಲಿಲ್ಲ ಫ್ರೆಂಡ್ಸ್, ನಮ್ಮ ಮನೆಯವರೇ ಸೀಮೆ ಬದನೆಕಾಯಿ ತಂದಿದ್ದಾರೆ. ಇದರದ್ದು ಸಾಂಬಾರು ಚೆನ್ನಾಗಾಗುತ್ತೆ. ಸಾಂಬಾರು ಮಾಡಬೇಕು. ಇದು ಸೀಮೆ ಬದನೆಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ, ನಿಂಬೆಹಣ್ಣು ಈಗ ಸಖತ್ ಕಾಸ್ಟ್ಲಿ ಆಗಿದೆ ಫ್ರೆಂಡ್ಸ್. 10 ರೂಪಾಯಿಗೆ 3 ನಿಂಬೆಹಣ್ಣು ಕೊಡ್ತಾರೆ. ಬೇಸಿಗೆ ಅಲ್ವಾ, ಬೇಸಿಗೆ ಮುಗಿಯೋವರೆಗೂ ದುಬಾರಿನೇ ಇರುತ್ತೆ ನಿಂಬೆಹಣ್ಣು. 10 ರೂಪಾಯಿಗೆ 3, 20 ರೂಪಾಯಿಗೆ 6 ತೊಗೊಂಬಂದಿದ್ದಾರೆ. ಮಾರ್ಕೆಟಿಂದ ತೊಗೊಂಬಂದಿರೋದು ಫ್ರೆಂಡ್ಸ್. ಇವಾಗ ನಾನು ಇದನ್ನೆಲ್ಲ ಫ್ರಿಜ್ಜಿಗೆ ಇಡಬೇಕು. ಹಾಗೆ ಸೋಸೋದನ್ನೆಲ್ಲ ಸೋಸ್ಕೋಬೇಕು. ಚೌಳಿಕಾಯಿ ಸೋಸ್ಕೋಬೇಕು ಫ್ರೆಂಡ್ಸ್. ನಾಳೆ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹೆಸರು ಕಾಳು ಬೇರೆ ನೀರಾಗಿ ಹಾಕಿದ್ದೀನಿ, ಹೆಸರು ಕಾಳು ಪಲ್ಯಕ್ಕೆ ಅಂಥೇಳಿ. ಇದು ಫ್ರಿಜ್ಜಲ್ಲಿ ಇಟ್ಟರೆ ಇರುತ್ತೆ ಫ್ರೆಂಡ್ಸ್ 4 ದಿನ. ಹೆಸರು ಕಾಳು ಮೊಳಕೆ ಬರೆಸಿ ಪಲ್ಯ ಮಾಡೋಣ ಅಂತ ಹಾಕಿದ್ದೀನಿ. ಮೊದಲು ಅದನ್ನು ಮಾಡ್ಕೊತೀನಿ. ಇದೇನು ನಡೆಯುತ್ತೆ, ಒಂದು 4-5 ದಿನ ಹಾಗೆ ಇಟ್ಟರು ಇರುತ್ತೆ. ಈಗ ಇದು ಆಲೂಗಡ್ಡೆ ಎಷ್ಟು ಚೆನ್ನಾಗಿದೆ. ಚಿಪ್ಸ್ ಮಾಡೋದಕ್ಕೆ ಅಂತೇಳಿ ತರಿಸ್ಬೇಕು ನಾನು. ಈಗ ಬೇಸಿಗೆ ಅಲ್ವಾ, ಹಪ್ಪಳ ಸಂಡಿಗೆ ಇದೆಲ್ಲ ಮಾಡ್ಕೋಬೇಕು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಇದ್ದರೆ ಆಲೂಗಡ್ಡೆ ಚಿಪ್ಸ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಇದು. ನಾನು ಹೋಗಿದ್ರೆ ದೊಡ್ಡದು ಆರಿಸ್ಕೊಂಬರ್ತಿದ್ದೆ ಚಿಪ್ಸ್ಗೆ ಅಂತಲೇ ಹೇಳಿ. ಇದು ಪಲ್ಯ ಮಾಡೋದಕ್ಕೆ ಅಂತ ಹೇಳಿ ತೊಗೊಂಬಂದಿದ್ದಾರೆ. 1 kg ಇರ್ಬೋದು ಮೋಸ್ಟ್ಲಿ. ಫ್ರೆಂಡ್ಸ್, ನಾನಿಲ್ಲಿ ಲಿಸ್ಟ್ ಮಾಡ್ಕೊತಾ ಇರೋದು. ನಾನು ಏನಾದರೂ ಆಚೆ ಕಡೆ ಪರ್ಚೇಸ್ಗೆ ಅಥವಾ ಏನಾದರೂ ತೊಗೋಬೇಕು ಅಂತ ಹೋದಾಗ ಈ ಥರ ಲಿಸ್ಟ್ ಮಾಡ್ಕೊಂಡು ಹೋಗ್ತೀನಿ. ನೀವು ಹಿಂಗೇನಾ ಅಥವಾ ನನಗೆ ಮಾತ್ರ ಹಿಂಗೇನಾ ಅನ್ನೋದು ಕನ್ಫ್ಯೂಷನ್ ಇದೆ. ಏನಕ್ಕಂದರೆ ನಾನೀಗೊಂದು 5-6 ಐಟಮನ್ನು ನೆನಪಲ್ಲಿ ಇಟ್ಕೊಂಡು ಹೋದರೆ ನನಗೆ ಅಲ್ಲಿ ಹೋದ್ಮೇಲೆ ಒಂದು 3-4 ಇಷ್ಟೇ ನೆನಪಾಗುತ್ತೆ. ಮಿಕ್ಕಿರೋದು ನೆನಪೇ ಆಗೋಲ್ಲ. ಮನೆಗೆ ಬಂದಮೇಲೆ ಗೊತ್ತಾಗುತ್ತೆ, ಇದು ಮರ್ತು ಬಂದೆ, ಅದು ಮರ್ತು ಬಂದೆ ಅಂಥೇಳಿ. ಅದು ಏನಕ್ಕೆ ಹಂಗಾಗುತ್ತೆ ಅಂತಲೇ ಗೊತ್ತಿಲ್ಲ. ನನಗೆ ಥಿಂಕ್ ಮಾಡಿದಾಗ ನನಗೇನು ಏಜ್ ಆಯಿತಾ ಅಂತಂದು ಒಂದೊಂದು ಸಲ ಅನಿಸುತ್ತೆ, ಅಥವಾ ನಂಗೆ ಮೆಮೊರಿನೇ ಇಷ್ಟು ಕಡಿಮೆ ಇದೆಯಾ ಅಂತ ಒಂದೊಂದು ಸಲ ಅನಿಸುತ್ತೆ. ಅಥವಾ ನನಗಷ್ಟೇನಾ ಹಿಂಗಾಗೋದು, ಬೇರೆಯವ್ರಿಗೆ ಹಿಂಗಾಗುತ್ತಾ ಅನ್ನೋದು ತುಂಬ ಕನ್ಫ್ಯೂಷನ್ ಇದೆ. ಹಾಗಾಗಿ ನಾನು ಆದಷ್ಟು ಲಿಸ್ಟನ್ನು ಬರ್ಕೊಂಡು ಆಚೆ ಕಡೆ ಏನಾದರೂ ತರೋದಿದ್ದಾಗ ಲಿಸ್ಟ್ ಮಾಡ್ಕೊಂಡು ಹೋಗಿ ತೊಗೊಂಡು ಬರ್ತೀನಿ. ಪರ್ಚೇಸ್ ಹೋಗಬೇಕು ಅಂಥೇಳಿ ನನಗೆ ನೆನಪಲ್ಲಿ ಉಳಿತಾನೆ ಇಲ್ಲ. ಇತ್ತೀಚೆಗೆ ಏನಾದ್ರು ಅಂದ್ಕೊಂಡು ಹೋದರೆ ಒಂದು ಮರ್ತೋಗಿರುತ್ತೆ, ಒಂದು ನೆನಪಲ್ಲಿ ಇರುತ್ತೆ. ಬೇಡ ಹಂಗಾಗಿ ಬರೆದು ಇಟ್ಕೊತಾ ಇದ್ದೀನಿ. 1 ನಿಮಿಷ. ಒಂದು ಗ್ರೀನ್ ಕಲರ್ ಮ್ಯಾಟ್ ಅಲ್ವಾ, ಗ್ರೀನ್ ಗ್ರಾಸ್ ಹುಲ್ಲಿನ ಮ್ಯಾಟ್ ಬರುತ್ತೆ. ಮತ್ತೆ ಸೋಫಾ ಕವರ್ ವಿಚಾರಿಸ್ಬೇಕಂತ ಅದೊಂದು. ನೆನಪುಸ್ ಮತ್ತೇನು ಮಾಡೀನಿ. ಇಷ್ಟಂಗೆ ಬ್ಲ್ಯಾಕ್ ಕಲರ್ ಶಾರ್ಟ್ಸ್ ಸ್ಕೂಲಿಗೆ. ಲಿಸ್ಟಲ್ಲಿ ಇಷ್ಟ ಆಗಿದೆ. ಇನ್ನೂ ನೆನಪು ಬರ್ತಾ ಇಲ್ಲ. ನೆನಪು ಬಂದಿದ್ದು ನೆಕ್ಸ್ಟ್ ಪೇಜಲ್ಲಿ, ಹಿಂದ್ಗಡೆ ಪೇಜಲ್ಲಿ ಬರ್ಕೊಂಡ್ರಾಯ್ತಂತ ಇಷ್ಟು ಇಟ್ಕೊಂಡಿದ್ದೀನಿ. ಈಗ ನಾನು ಸ್ನಾನ ಮಾಡಿ ಸ್ನಾನ ಮಾಡಿಸಿ ಇದರಲ್ಲಿ ಎಲ್ಲನೂ ತರಬೇಕು. ಜಿಗಿಬೇಡ, ಅಲ್ಲಿಂದ ಜಿಗಿಬೇಡ. ಜಿಗಿಬೇಡ, ಇಲ್ಲಿಂದ ಬಾ. ಮೆಟ್ಲು ಬೇಡ, ಎತ್ತರ ಆಗುತ್ತೆ.
ಇದನ್ನ ಹಿಡ್ಕೊ. ಕಪ್ಪಬೇಡ ನಿಧಾನ. ಸಾರಿ. ಎಲ್ಲಿ ನಾವು ಇವಾಗ ಮನೆಗೆ ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡಿಕೊಂಡು ಹಾಗೆ ಈವ್ನಿಂಗ್ ಟೈಮು ಆಚೆ ಹೋಗಿರೋದ್ರಿಂದ ಏನಾದರೂ ತಿಂದ್ಕೊಂಡು ಟೀನೋ ಕಾಫಿನ ಕುಡ್ಕೊಂಡು ಹೋದ್ರಾಯ್ತು ಅಂಥೇಳಿ ಹೋಟೆಲ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ನಮ್ಮ ಸಿಸ್ಟರ್ ಗೋಬಿ ಬೇಕು ಅಂತ ಕೇಳ್ದ, ಹಾಗಾಗಿ ಅವನಿಗೆ ಗೋಬಿನ ತೊಗೊಂಡು ನಾವು ಟೀ ಕಾಫಿನೆಲ್ಲ ಕುಡಿದು ಮನೆಗೆ ಹೊರಟ್ವಿ. ಇದಿಷ್ಟು ನನ್ನ ಇವತ್ತಿನ ಸಿಂಪಲ್ ರೂಟೀನ್ ಆಗಿತ್ತು. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೀ ಇದ್ದಾಗ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ.